ಎಸ್ ಲಾಯರ್ ಜಗದೀಶ್ ಅವರು ಈ ವಿಚಾರವಾಗಿ ಫಸ್ಟ್ ಧ್ವನಿ ಎತ್ತಿದವರು. ಅವರ ಫೋನ್ ಸಂಪರ್ಕ ಪ್ರಯತ್ನ ಪಟ್ಟಿದ್ದೀನಿ, ಸಂಪರ್ಕ ಸಾಧ್ಯ ಆಗಿದೆ. ಜಗದೀಶ್ ಅವರು ನಮಸ್ಕಾರ. ಸರ್, ಫಿಗರ್ ಟಿವಿಯ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ರುದ್ರಮೂರ್ತಿ ಅವರು ಕೂತ್ಕೊಂಡಿದ್ದಾರೆ. ಒಂದು ಕಡೆ ಕೇಂದ್ರದ ಆದೇಶ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಮುಜುಗರ ಆಗೋ ತರಹದ ಒಂದು ಆದೇಶ. ಸೊ ಇಲ್ಲಿ ಎಸ್ ಈಗ ಆಟೋ ಚಾಲಕರಿಗೆ ಸಂಬಂಧಪಟ್ಟ ಹಾಗೆ ಯೂನಿಯನ್ ಅಧ್ಯಕ್ಷರಲ್ಲಿ ನೀವು ಕೇಳಿಕೊಳ್ಳುವಂಥದ್ದು ಏನು ಸರ್? ನಾವು ಏನ್ ಕೇಳ್ಕೊಳ್ಳೋದು ಏನಿಲ್ಲ. ಆಮೇಲೆ ನಾವು ನಾಗರಿಕರಾಗಿ ಆಟೋ ಡ್ರೈವರ್ಸ್ ಹತ್ರನೇ ಆಗಿರ್ಲಿ, ಯೂನಿಯನ್ ಭಿಕ್ಷೆ ಬೇಡಂತ ಅವಶ್ಯಕತೆ ಇಲ್ಲ. ಸರ್ಕಾರ ಒಂದು ರೂಲ್ ಮಾಡಿದೆ, ಮೀಟರ್ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಡಾಕ್ಯುಮೆಂಟ್ ಮಾಡ್ಕೊಂಡು ಗಾಡಿ ಓಡಿಸಿ ಗ್ರಾಹಕ ಕರ್ಕಡೆ ಹೋಗಿ ಅಂತ. ಇದನ್ನೇ ಮಾಡಲ್ಲ ಅವರು. ಏನ್ ಕೇಳ್ಕೊಳ್ಳಲ್ಲ ಅವ್ರ ಹತ್ರ ನಾವು. ವಾಟ್ ಶುಡ್ ವಿ ಆಸ್ಕ್ ದೆಮ್? ಎಲ್ಲ ವಿಡಿಯೋ ಸಮೇತ ಎವಿಡೆನ್ಸ್ ಸಮೇತ ಜನ ಮಾಡಿ. ಇವತ್ತು ಒಬ್ಬ ಹೆಣ್ಮಗಳು ಬೆಳಗ್ಗೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ತಾಯಿನ ಮಾಡ್ಕೊಂಡು ಅಲ್ಲಿ ಇಸ್ಕಾನ್ ಟೆಂಪಲ್ ಹತ್ರ ಇವತ್ತು ನೋಡಿ ಬಿಡಿವಿ ಹಾಕಿದ್ದಾರೆ. ಮೋಸ್ಟ್ಲಿ ನೀವು ಹಾಕಿದ್ರ ಅನ್ಕೊಂಡ್ರಿ, ನೆಕ್ಸ್ಟ್ ಮೀಡಿಯಾ ಹಾಕಿದ್ರು. ನಾನು ಪೋಸ್ಟ್ ಮಾಡ್ಮೇಲೆ ಇಮಿಡಿಯೇಟ್ ಎಲ್ಲ ಮಾಡಿದ್ರು. ಇದು ಆಟ ಹಾಕಿದ್ರಂತೆ ಕ್ಯಾನ್ಸರ್ ಪೇಷಂಟ್ ನ ಮಾಡ್ಕೊಂಡು ಯಾರು ಬರ್ಲಿಲ್ಲ. 300 ಕೊಡು 500 ಕೊಡು. 2 ದಿವಸದಿಂದ ಅಷ್ಟು ಆಟೋ ಸೀಸ್ ಆಗಿದೆ. ಭಯ ಇಲ್ಲ ಅವ್ರಿಗೆ. ಇವ್ರಿಗೆ ಭಯ ಇಲ್ಲ ಎದೆನಲ್ಲಿ. ಭಯ ತರಬೇಕಾದಂತ ಅವಶ್ಯಕತೆ ಇದೆ. ಕಾನೂನು ಭಯ ಬೇಕಾಗಿದೆ ಅವ್ರಿಗೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಇಲ್ಲಿಗಲ್ ಆಟೋಸ್ ಸೀಸ್. ಅಲ್ಲ, ಈ ಒಂದು ಘಟನೆ ಇಟ್ಕೊಂಡು ಇಡೀ ಆಟೋ ಚಾಲಕರನ್ನ ನಿಂದಿಸೋದು ತಪ್ಪಾಗುತ್ತಲ್ಲ ಜಗದೀಶ್ ಅವರ? 1,67,000 ಬಿಟ್ಟು ನಾನು ಪದೇ ಹೇಳ್ತಾ ಇದ್ದೀನಿ. ಪರ್ಮಿಟ್ ಇರೋದು 1,67,000 ಆಟೋ ಮಾತ್ರ. ಅದ್ರಲ್ಲೂ ಕೂಡ ಯಾರು ಕೂಡ ಮೀಟರ್ ಹಾಕಲ್ಲ. ಬೆಂಗಳೂರಲ್ಲಿ ಇಲ್ಲೇ ಹೋಗಿ ನೀವೇ ಬೇಕಾದ್ರೆ ಒಂದು ಕೆಲಸ ಮಾಡೋಣ, ಒಂದು ಸರ್ಪ್ರೈಸ್ ಡ್ರೈವ್ ಕ್ಯಾಮ್ರಾ ಇಟ್ಕೊಂಡ್ಬನ್ನಿ ನೀವೇ. ವಿಲ್ ಶೂಟ್, ವಿಲ್ ಗೋ ಟು ಪ್ಲೇಸಸ್ ಅಂಡ್ ಆಸ್ಕ್ ದೆಮ್ ಟು ಕಮ್. ಬರಲ್ಲ ಅವರು. ನೀವೇ ಕ್ಯಾಮ್ರಾ ಇಟ್ಕೊಂಡ್ಬನ್ನಿ. ಬೆಳಗ್ಗೆ ಒಬ್ಬ ಹೆಣ್ಮಗಳು, ನಾವೇನು ಕ್ಯಾಮ್ರಾ ಇಟ್ಕೊಂಡು ಹೋಗೋಣ? ಬೆಳಗ್ಗೆ ಒಬ್ಬ ಹೆಣ್ಮಗಳು ಇಸ್ಕಾನ್ ಹತ್ರ ಒಬ್ಬ ಹೆಣ್ಮಗಳು ತಾಯಿ ಕ್ಯಾನ್ಸರ್ ಪೇಷಂಟ್ ಕರೆದ್ರೆ ಬರ್ಲಿಲ್ಲ ಅಂತ ಆಕೆನೇ ವಿಡಿಯೋ ಮಾಡಿ ಬೇಸರ ಮಾಡ್ಕೊಂಡು ಪೋಸ್ಟೆಡ್ ಇನ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ನಮಗ್ ಸಿಕ್ತು, ಯಾರೋ ಕಳ್ಸಿದ್ರು ನಮ್ಗೆ. ವಿ ಪೋಸ್ಟೆಡ್ ಇಟ್ ಅಂಡ್ ಮೈ ಮೇಕ್ಸ್ ಹಿಮ್ ಯಾಕೆ ಮತ್ತೆ ಮೀಟರ್ ಹಾಕಲ್ಲ ಅಂದ್ರೆ ಮತ್ತೆ ವೈ ಕಾಂಟ್ ಬಿ ಟೇಕ್ ಔಟ್ ದ ಪರ್ಮಿಟ್? ಸಾರಿಗೆ ಸಚಿವರು ಹೇಳಿದಾರೆ ಪರ್ಮಿಟ್ ಕಿತ್ಕೊಳ್ಳಿ ಅಂತ. ಪರ್ಮಿಟ್ ಸೀಸ್ ಮಾಡ್ಲಿ ಬಿಡಿ, ಗಾಡಿ ಸೀಸ್ ಮಾಡ್ಲಿ ಅವ್ರನ್ನ. gone beyond. ಒಬ್ಬ ಆಟೋ ಡ್ರೈವರ್ ಬರ್ತಿದ್ದಾರೆ ಮೀಟರ್ ಹಾಕಿ ಒಂದು ಹಾಗೆ ಸರ್ಪ್ರೈಸ್ ಆಗಿ ಯಾರು ಕಳ್ಸೋಣ ಶೋಕ್ ಮಾಡೋ ದೂರ ನಿಂತ್ಕೊಂಡು ಒಬ್ಬ ಆಟೋ ಡ್ರೈವರ್ ಬಂದ್ಬಿಟ್ರಿ. ಇವತ್ತು ಹೆಣ್ಮಗಳು ಅದನ್ನೇ ಹೇಳಿದ್ದಾರೆ. 10ರಿಂದ 12 ಆಟೋಗಳನ್ನ ಬೇಯಿದ್ದಾರೆ ಮೀಟರ್ ಹಾಕಿ. ಯಾಕೆ ಬರ್ಲಿಲ್ಲ ಮೀಟರ್? ಮತ್ತೆ ಕಾನೂನು ಇವರೇ ಪಾಲನೆ ಮಾಡಲ್ಲ ಅಂದ್ರೆ ದೇಶದ ಕಾನೂನು ಆಟೋ ಡ್ರೈವರ್ಸ್ ಬೆಂಗಳೂರಲ್ಲಿ ಫಾಲೋ ಮಾಡಲ್ಲ ಅಂದ್ರೆ ಆರ್ ದೇ ರನ್ನಿಂಗ್ ಮಾಫಿಯಾ? Is the government scared of these people? ಸರ್ಕಾರಕ್ಕೆ ಭಯನೇ ಅವ್ರ ಕಟ್ರೆ. ಒಂದು ರುದ್ರಮೂರ್ತಿ ಅವರ ರಿಯಾಕ್ಟಿಗೋಸ್ಕರ ಅವ್ರಿಗೆ ಫೋನ್ ಕೊಡ್ತಾ ಇದ್ದೀನಿ ಜಗದೀಶ್ ಅವರ. ಸರ್, ನೀವು ಹೇಳಿದ್ರಲ್ಲ ಎಲ್ಲ ಕರೆಕ್ಟ್ ಇದೆ. ನಾವು ಭಾಳ ಮೀಟ್ರ್ ಮೇಲೆ ಓಡಬೇಕು. ಆಟೋ ಆಪಲ್ಲಿ ಬುಕ್ ಆದರೂ ಸಹಿತ ಮೀಟ್ರ್ ಮೇಲೆ ಹೋಗಬೇಕು ಅಂತಲೇ ಒತ್ತಾಯ ಮಾಡ್ತಾ ಇರೋದು. ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಅಧಿಕಾರ ಕೂತಿದ ತಕ್ಷಣ 2023 ನಾವು ಲೆಟ್ರ್ ಕೊಟ್ವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಧಾರದಲ್ಲಿ ಸರ್ ಅಲ್ಲ ಕರೆಕ್ಟ್ ಅಲ್ಲ. ಈಗ ನಾನು ಮಾತಾಡಿದ್ದು ಫುಲ್ ಕೇಳಿ ಕೇಳಿ. ಯಾಕಂದರೆ ದರಗಳು ಕಾಲಕ್ಕೆ ₹1 ₹2 ಕಿಲೋಮೀಟ್ರಿಗೆ ಜಾಸ್ತಿ ಮಾಡೋದ್ರಿಂದ ಏನು ಪ್ರಯಾಣಿಕರು ಲಾಸ್ ಆಗಲ್ಲ. ಅದು ಮಾಡೋದ್ರಿಂದ ಏನಾಗುತ್ತೆ, ಮೀಟ್ರ್ ಮೇಲೆ ಓಡೋವಂಥ ಅಭ್ಯಾಸ ಶುರು ಆಗುತ್ತೆ. ಇದನ್ನು ಮಾಡಬೇಕು ಅಂತ ನಾವು 2023ರಿಂದನೂ ಒತ್ತಾಯ ಮಾಡ್ತಾಯಿದ್ದೀವಿ. ಅವರ ಸರ್ಕಾರ ಬಂದಾಗಿಂದ ಅವ್ರು ಇಲ್ಲಿವರೆಗೂ 25 ಏನ್ ಮಾಡ್ಬೇಕು? ಅಲ್ಲ, ನೀವು ದರ ನಿಗದಿ ಮಾಡೋದು ನೀವು ಸರ್ಕಾರ ಜೊತೆ ಚರ್ಚೆ ಮಾಡಿ. ಸರ್, ಎಲ್ಲ ಚರ್ಚೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳೇ ಮೇಯ್ನಲ್ಲಿ ಅಧ್ಯಕ್ಷರು, RTI ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಗೆ ಅಧ್ಯಕ್ಷರು. ಹಾಂ ಸರ್, ದರ ಏರಿಕೆ ಮಾಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಜೀವನ ನಡಿಬೇಕಲ್ಲ. ಅವಾಗ ರೋಡಿಗೆ ಬರ್ತಾರೆ, ಬಾಯಿಗೆ ಬಂದಂಗೆ ಕೇಳ್ತಾರೆ. ನಾವು ಹಿಂಗೆ ಕೇಳ್ತಾರೆ ಸರ್. ಇದನ್ನು ನಿಲ್ಲಿಸ್ಬೇಕು ಅಂದರೆ ನಾವು ದರ ಕರೆಕ್ಟಾಗಿ ಕೊಟ್ಟು ಸರಿಯಾಗಿ ಯಾರು ಮೀಟ್ರ್ ಹಾಕಲ್ಲ ಅಂತ ಅಂದಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಎಲ್ಲ ಸಂಘಟನೆಯವರು ಒತ್ತಾಯ ಮಾಡ್ತಿದ್ದೀವಿ ಸರ್ ನಾವು. ಹೌದು ಸರ್, ನನಗೆ ಗೊತ್ತು. ಇಲ್ಲ ಆಮೇಲೆ ಸಿಗರೇಟ್ ಹೊಡ್ಕೊಂಡು ಕೆಲವರು ಮಾಡ್ತಾರೆ ಸರ್. ಈಗ ಜೀವನ ಧಾರಾವಾಹಿ ನೋಡ್ಕೊಂಡು ಮಾತಾಡ್ಕೊಂಡು ಗಾಡಿ ಓಡಿಸ್ತಾರೆ. ಎಷ್ಟು ಸೇಫ್ ಬೆಂಗಳೂರು? ನಾವ್ ಜೊತೆ ಹೋಗ್ಬೇಕು. ನಾನು ಹೋಗಲ್ಲ ಬಿಡಿ, ನಾನು ಕಾರಲ್ಲಿ ಹೋಗ್ತೇನೆ, ಬೇರೆ ವಿಚಾರ. ನಾನು ಆನ್ ಬಿಹಾಫ್ ಆಫ್ ಪೀಪಲ್. ಯಾಕಂದ್ರೆ ಜನ ನನಗೆ ಫೋನ್ ಮಾಡ್ತಾರೆ ಈ ಸಬ್ಜೆಕ್ಟ್ ಎತ್ಕೊಂಡ್ಮೇಲೆ. ಇದಕ್ಕೆ 1,000ಕ್ಕೂ ಹೆಚ್ಚು ಜನ ಫೋನ್ ಮಾಡ್ತಾರೆ, ಸರ್ ಈ ತರ ಇದೆ ಅಂತ. ಇದನ್ನು ಸುಧಾರಣೆ ಮಾಡೋದು ಹೇಗೆ? ನೀವು ನೋಡಿದ್ರೆ ದರ ಇಲ್ಲ ಅಂತೀರಾ, ಆಮೇಲೆ ಜನ ನೋಡಿದ್ರೆ ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಕಡೆ ಬರಲ್ಲ ಅಂತಾರೆ. ಈಗ ಏನ್ ಮಾಡ್ಬೇಕು? ಜನ ಏನ್ ಮಾಡ್ಬೇಕು? ನಿಮ್ಮಿಂದ ಏನ್ ಮಾಡ್ಬೇಕು ನಾವು? ಸರ್, ನಾವು ಅದೇ ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಹತ್ರ ಚರ್ಚೆಗೆ ಹೋದರೆ
ಜಿಲ್ಲಾಧಿಕಾರಿ ಸಿಗಲ್ಲ, ಇಲ್ಲ ಮಿನಿಸ್ಟರ್ ಸಿಗಲ್ಲ ಸರ್. ಅದಕ್ಕೆ ಒಂದು ಹಾಂ 1,67,000 ಆಟೋಗಳಿಗೆ ಪರ್ಮಿಟ್ 20-25 ಲಕ್ಷ ಆಟೋಗಳು ತಗೊಂಡ್ಬಂದು ಹಳೆ ಆಟೋಗಳಿಗೆಲ್ಲ ಬಣ್ಣಗಳು ಹೊಡೆದು ಟಾರ್ಪಲ್ ಇಲ್ಲ ಫೇಕ್ ನಂಬರ್ ಹಾಕೊಂಡು ಮನೆ ಒಂದು ಆಟೋ ಒಂದು ನಂಬರ್ 7 ಆಟೋ ಹಾಕೊಂಡಿದೆ. ಇಲ್ಲ ಸರ್ ನಾವು ಅದೆಲ್ಲ ಚೆಕ್ ಮಾಡಿದ್ವಿ ಸರ್, ಅದೆಲ್ಲ ಚೆಕ್ ಮಾಡಿದ್ವಿ. ಒಂದೇ ಆಟೋ ಅದು HSRP ನಂಬರ್ ಪ್ಲೇಟ್ ಚೇಂಜ್ ಆದಾಗ ನಂಬರ್ ಪ್ಲೇಟ್ಗಳು ಚೇಂಜ್ ಆಗುತ್ತೆ. ಹಾಂ ಮತ್ತೆ ಹಾಗಾದ್ರೆ RTO ಪ್ರತಿದಿನ ನೆನ್ನೆ ಒಂದೇ ದಿವಸ 120 ಆಟೋ ಸೀಸ್ ಮಾಡಿದೆ ಅಂದರೆ ಅವರು ದಾಖಲಾತಿಗಳಿಲ್ಲ, ದಾಖಲಾತಿ ರನ್ನಿಂಗ್ ಇಲ್ಲ, ಎಲ್ಲ ಲ್ಯಾಪ್ಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಆಟೋ ಡ್ರೈವರ್ಸು ಇನ್ಶೂರೆನ್ಸ್ ಇಲ್ಲ. ಹೌದು ಕರೆಕ್ಟ್, ಪರ್ಮಿಟ್ ಇದೆ, ರಿನ್ಯೂವಲ್ ಮಾಡ್ಕೊಂಡಿರಲ್ಲ ಅಷ್ಟೇ ಅವರು. 5-6 ಲಕ್ಷ ಜನರ DLA ಇಲ್ಲ. ಇಲ್ಲ ಸರ್, 5-6 ಲಕ್ಷ ಇಲ್ಲ ಸರ್, 1.5 ಲಕ್ಷ 5-6 ಲಕ್ಷ ಜನ ಇಲ್ಲ. ಎಸ್, ಥ್ಯಾಂಕ್ ಯು ಜಗದೀಶ್ ಅವರೇ. ನಮ್ಮ ಪಾಡ್ಕಾಸ್ಟ್ನಲ್ಲಿ ಫೋನ್ ಮುಖಾಂತರವಾಗಿ ಸಂಪರ್ಕ ಸಾಧ್ಯ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಜಗದೀಶ್ ಒಂದು ಕಡೆ ಹೇಳ್ತಾರೆ, ಆಟೋ ಡ್ರೈವರ್ಗಳಿಗೆ ಹೆಚ್ಚಾಗಿ ನಿರ್ಲಕ್ಷ್ಯಗಳಿದ್ದಾವೆ. ಒಳಗಡೆ ಕೂತಿರೋದು ಕ್ಯಾನ್ಸರ್ ಪೇಷಂಟ್ ಆದರೂ ಕೂಡ ಅವರ ನಿರ್ಲಕ್ಷ್ಯದಲ್ಲಿ ಯಾವುದೇ ತರಹದ ಬದಲಾವಣೆಗಳಾಗೋದಿಲ್ಲ, ಯೂನಿಫಾರ್ಮ್ ಹಾಕೋದಿಲ್ಲ, ಒಂಥರದ ಏನು ಶಿಸ್ತಿಲ್ಲ. ಸೊ ಅವರ ಆರೋಪ ಇದು, ಆ ವರ್ಷನನ್ನೇ ನಾವು ದೃಢೀಕರಿಸ್ತಾ ಇದ್ದೀವಿ ಅಂತಲ್ಲ.